ಪಿರಿಯಾಪಟ್ಟಣ ತಾಲೂಕಿನ 150 ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಅನುದಾನ ಮಂಜೂರು ಮಾಡಿಸಿದ ವಿಚಾರದಲ್ಲಿ ಸಚಿವ ಕೆ ವೆಂಕಟೇಶ್ ರವರು ನೀಡಿರುವ ಹೇಳಿಕೆ ದುರಾದೃಷ್ಟಕರ ಎಂದು ಮಾಜಿ ಶಾಸಕ ಕೆ ಮಹದೇವ್ ತಿಳಿಸಿದರು. ಪಟ್ಟಣದ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಯೋಜನೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳನ್ನು ಕರೆಸಿ ಭಾಷಣ ಮಾಡುವ ಸಂದರ್ಭ ಸಚಿವರು ಹಿಂದಿನ ಶಾಸಕರು ತಾಲೂಕಿನ ಅಭಿವೃದ್ಧಿಗೆ ಯಾವುದೇ ಯೋಜನೆ ಮಾಡಿಲ್ಲ, ನಾನೊಬ್ಬನೇ ಎಲ್ಲ ಅಭಿವೃದ್ಧಿ ಮಾಡಿದ್ದೇನೆ ಎಂದು ಹೇಳಿರುವುದು ಖಂಡನೀಯ. ಚುನಾವಣೆಗಳ ಸಂದರ್ಭ ಮಾತ್ರ ಸಚಿವರಿಗೆ ತಾಲೂಕಿನ ಜನತೆ ನೆನಪಾಗುತ್ತಾರೆ, ಬೇರೆ ಸಂದರ್ಭ ಯಾವುದೇ ಕಾಳಜಿ ಇಲ್ಲ. ತಾಲೂಕಿನಲ್ಲಿ ಶಾಸಕ ಹಾಗೂ ಸಚಿವರಾಗಿದ್ದ ಎಚ್ಎಂ ಚನ್ನಬಸಪ್ಪ, ಮರಿಯಪ್ಪ, ಕಾಳಮರಿಗೌಡ ಸೇರಿದಂತೆ ನಾನು ಶಾಸಕನಾಗಿದ್ದ ಅವಧಿ ಮೆಲುಕು ಹಾಕಲಿ, ಯಾರು ಏನು ಅಭಿವೃದ್ಧಿ ಮಾಡಿದ್ದೇವೆಂದು ತಿಳಿಯುತ್ತದೆ. ಅದನ್ನು ಬಿಟ್ಟು ಸುಳ್ಳಿನ ಬುರುಡೆ ಬಿಟ್ಟಿರುವುದು ಹಾಸ್ಯಾಸ್ಪದ. 2017ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ 150 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ದರು. ಆದರೆ ಯೋಜನೆಗೆ ಅನುದಾನ ಬಿಡುಗಡೆಯಾಗದೆ ಚಾಲನೆ ಸಿಗಲಿಲ್ಲ. ಗುತ್ತಿಗೆದಾರರಿಗೆ ಸಹ ಹಣ ಬಿಡುಗಡೆಯಾಗಲಿಲ್ಲ. ಕೇವಲ ಚುನಾವಣೆ ವೇಳೆ ಹಳ್ಳಿಗಳಿಗೆ ಕಾಮಗಾರಿಗಳನ್ನು ಸುರಿಸಿ ಪ್ರಚಾರ ಗಿಟ್ಟಿಸಿದರು. ಆದರೆ ಬದಲಾದ ರಾಜಕೀಯ ಚಿತ್ರಣದಲ್ಲಿ ನಾನು 2018ರಲ್ಲಿ ಶಾಸಕರಾದ ಬಳಿಕ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಅವರಿಗೆ ಮನವಿ ನೀಡಿ ಮೊದಲ ಹಂತದಲ್ಲಿ 90 ಕೋಟಿ ರು ಹಣ ಮಂಜೂರು ಮಾಡಿಸಿದ್ದೇನೆ. ಒಟ್ಟಾರೆ ಈ ಯೋಜನೆ ಪೂರ್ಣಗೊಳ್ಳಲು ನನ್ನ ಅವಧಿಯಲ್ಲಿ ಸರ್ಕಾರದಿಂದ 175 ಕೋಟಿ ರು ಹಣ ಬಿಡುಗಡೆ ಮಾಡಿಸಿದ್ದೇನೆ. ಆದರೂ ಎಲ್ಲ ನಾನೇ ಮಾಡಿದ್ದೇನೆ ಎಂದು ಸಚಿವ ಕೆ ವೆಂಕಟೇಶ್ ಹೇಳುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಈ ವಿಚಾರವಾಗಿ ಬಹಿರಂಗ ಚರ್ಚೆಗೆ ನಾನು ಸಿದ್ಧನಿದ್ದೇನೆ, ಶ್ವೇತಪತ್ರ ಹೊರಡಿಸಲಿ ಎಂದು ಸವಾಲು ಹಾಕಿದರು. ಸುಳ್ಳು ಹೇಳುವುದು ಸಚಿವ ಕೆ ವೆಂಕಟೇಶ್ ಅವರ ಮನೆ ದೇವರಾಗಿದ್ದು, ನನ್ನ ಅವಧಿಯಲ್ಲಿಯೇ ಮನೆ ಮನೆಗೆ ಕಾವೇರಿ ಕುಡಿಯುವ ನೀರು ಸರಬರಾಜಿನ ಜೆಜೆಎಂ ಯೋಜನೆ ಚಾಲನೆ ವೇಳೆ 150 ಕೆರೆ ಕಟ್ಟೆಗೆ ನೀರು ತುಂಬಿಸುವ ಕಾಮಗಾರಿಗೆ ಚಾಲನೆ ನೀಡಬೇಕಿತ್ತು. ಆದರೆ ಸ್ಥಳೀಯ ರೈತನೋರ್ವ ಸ್ವಹಿತಾಸಕ್ತಿಯಿಂದ ಕೋರ್ಟ್ ಮೆಟ್ಟಿಲೇರಿದ್ದರಿಂದ ಉದ್ಘಾಟನೆ ವಿಳಂಬವಾಯಿತು. ಪ್ರಸ್ತುತ ಇನ್ನೂ 25% ಕೆಲಸ ಬಾಕಿ ಇದ್ದರೂ ಲೋಕಸಭಾ ಚುನಾವಣೆ ನೆಪ ಮಾಡಿ ಕಾಮಗಾರಿ ಉದ್ಘಾಟಿಸಿದ್ದಾರೆ ಎಂದು ಲೇವಾಡಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಸಿಎನ್ ರವಿ, ಕೆ ಕುಮಾರ್, ಮುಖಂಡ ರಾಮಚಂದ್ರ ಉಪಸ್ಥಿತರಿದ್ದರು. ನೀರಾವರಿ ಯೋಜನೆ ಪ್ರಾರಂಭದಿಂದ ಅಂತ್ಯದವರೆಗೆ ಕಾಮಗಾರಿ ಪೂರ್ಣ ಆದಮೇಲೆ ಉದ್ಘಾಟನೆ ಮಾಡೋದು ಸಹಜವಾದ ಬೆಳವಣಿಗೆ. ಜೊತೆಗೆ ಅವರ ನಾಪಾದ್ನೆ ಏನಪ್ಪಾ ಅಂತ ಹೇಳಿದ್ರೆ, ಹಿಂದೆ ಆಯ್ಕೆಯಾದಂಥ ಎಲ್ಲ ಶಾಸಕರುಗಳು ಯಾರೂ ಒಂದು ಬದ್ಧತೆ ಮೇಲೆ ಕೆಲಸ ಮಾಡಲಿಲ್ಲ, ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರಲಿಲ್ಲ, ನನ್ನೊಬ್ಬರಿಂದಲೇ ಈ ತಾಲೂಕಿನ ಅಭಿವೃದ್ಧಿ ಆಗಿರೋದು ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥದ್ದು ಹಾಸ್ಯಾಸ್ಪದ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಕೇವಲ ನಾನು ಚುನಾವಣೆ ಪ್ರಾರಂಭ ಆಗ್ತದೇನೋ 2023 ಚುನಾವಣೆ ಪ್ರಾರಂಭ ಆಗೋದಕ್ಕಿಂತ ಮುನ್ನ 303 ಹಳ್ಳಿಗೆ 240 ಕೋಟಿ ರೂಪಾಯಿನ ಕುಡಿಯುವ ನೀರು ಯೋಜನೆಗೆ ಶಂಕುಸ್ಥಾಪನೆ ಆಗಿದ್ದನ್ನು ಮರ್ತುಬಿಟ್ಟವರು. ಒಬ್ಬೊಬ್ಬರ ಅವಧಿನಲ್ಲಿ ಒಂದು ಬದ್ಧತೆಗೆ ಅನುಸಾರವಾಗಿ ತಾಲೂಕಿನ ಸಾರ್ವಜನಿಕವಾಗಿ ಜನರಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನು 240 ಕೋಟಿ 300 ಹಳ್ಳಿಗಳ 303 ಹಳ್ಳಿಗೆ ಶಾಶ್ವತ ಕುಡಿಯುವ ನೀರು ಕಾವೇರಿ ಯೋಜನೆ ನೀರಿನ ಶಂಕುಸ್ಥಾಪನೆ ಹಾಕಿದ್ದು ಮಂಜೂರಾತಿ ಮಾಡಿಸಿದ್ದನ್ನ ಬಹುಶಃ ಮರೆತು ಬಿಟ್ಟಿದ್ದಾರೆ. ಜೆಜೆಎಂ ಹಾಗೆ ಚನ್ನಬಸಪ್ಪನವರು ಅವರ ಅಧಿಕಾರದ ಅವಧಿಯಲ್ಲಿ ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕಾಳಜಿಯನ್ನು ವಹಿಸಿ ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಳಮರಿಗೌಡರು ಅಷ್ಟೇ ಅವರ ಅವಧಿನಲ್ಲಿ ತಾಲೂಕಿನ ಜನರ ಸೇವೆಗೋಸ್ಕರ ಅವರ ಅವಧಿನಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಬಸವರಾಜಪ್ಪನವರು ಸಹ ಅಷ್ಟೇ ಬದ್ಧತೆ ಮೇಲೆ ಅಭಿವೃದ್ಧಿ ಕೆಲಸಕ್ಕೆ ಒತ್ತು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಸಾರ್ವಜನಿಕರು ಅಲ್ಲಿಗಳಿಗೆ ಹೋಗಿಲ್ಲ. ನಾವು 2018ರಿಂದ 23ರವರೆಗೆ ತಾಲೂಕಿನ ಜನತೆಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದ್ರ ಜೊತೆಗೆ ಶಾಶ್ವತ ಕಾಮಗಾರಿಗಳನ್ನು, ಶಾಶ್ವತ ನೀರಾವರಿ ಯೋಜನೆಗಳನ್ನು ಮಾಡಲಿಕ್ಕೆ ಶತಾಯಗತಾಯ ಪ್ರಯತ್ನ ಪಟ್ಟು ಅದರಲ್ಲಿ ನಾವು ಸಂಪೂರ್ಣ ಯಶಸ್ವಿಯಾಗಿದ್ದೀವಿ. ಬಹುಶಃ ಇವರು ಇವತ್ತೇನು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು 150 ಕೆರೆಗಳ ತುಂಬಿಸುವ ಯೋಜನೆಗೆ, ನಾನು ಅವತ್ತು ಜೆಜೆಎಂ ಕಾರ್ಯಕ್ರಮದ ಜೊತೆನೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಆವತ್ತಿ ಮಹದೇವಪ್ಪ ಅನ್ನೋರನ್ನ ಜಮೀನ್ ಮೇಲೆ ಹೈ ಟೆನ್ಷನ್ ವೈರ್ ಹೋಗ್ತಾ ಇತ್ತು ನಮ್ಮ ಸರ್ವಿಸ್ ತಗೊಳ್ಳೋದಕ್ಕೆ.
ಆ ಸರ್ವಿಸ್ ತಗೊಳ್ಳೋ ವೈರನ್ನ ಅವನ್ನ ಎತ್ಕಟ್ಟಿ ಕೋರ್ಟ್ಗೆ ಹಾಕ್ಸೋದು, ಕೋರ್ಟ್ಗೆ ಕೇಸ್ ಹಾಕ್ಸೋದು. ಆ ಕೇಸ್ ಹೋಗಲಾಗಿ ನಮ್ಮ ಈ ಒಂದು ಕಾರ್ಯಕ್ರಮನ ಅವತ್ತು ಅಂದು ಉದ್ಘಾಟನೆ ಮಾಡೋಕ್ಕಾಗಿರಲಿಲ್ಲ. ಮಾದೇವಪ್ಪನವರು ಹೈಕೋರ್ಟ್ ಕೇಸ್ ಹಾಕಿದ್ರು. ಟವರ್ಗಳನ್ನು 108 ವಿಘ್ನಗಳಿದ್ರೂ ಸಹ ಎಲ್ಲ ವಿಘ್ನಗಳನ್ನು ಪರಿಹಾರ ಕಂಡುಕೊಂಡು ಸಾರ್ವಜನಿಕವಾಗಿ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡು 24 ಟವರ್ಗಳನ್ನು ಸಂಪೂರ್ಣವಾಗಿ ಕುಶಾಲನಗರದಿಂದ ಮುತ್ತಿನ ಮುಳುಸೋಗೆವರೆಗೂ ಕಾಮಗಾರಿ ಪೂರ್ಣ ಮುಗಿಸ್ಕೊಟ್ಟಿದೆ. ಆದ್ದರಿಂದ ಈ ತಾಲೂಕು ನನ್ನಿಂದನೇ ಬೆಳಕು ಹರಿತಾ ಇದೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ಈಗ ಸಾರ್ವಜನಿಕವಾಗಿ ಶಾಬಾಸ್ಗಿರಿ ಪಡೆಯುವ ಪ್ರಯತ್ನ ಮಾಡೋದ್ರ ಬದಲು ಈ ತಾಲೂಕಿನ ಜನತೆಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರಲ್ಲಿ ವಿಫಲರಾಗಿದ್ರಿ, ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸಿಕೊಂಡು ತಾಲೂಕಿನ ಜನತೆಗೆ, ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚು ಶ್ರಮನ ವಹಿಸಿ ತನ್ನ ಬೆನ್ನನ್ನು ತಾನೇ ತಟ್ಟುಕೊಳ್ಳೋದಕ್ಕಿಂತ ಬದಲು ತಾಲೂಕಿನ ಜನತೆ ಅದಕ್ಕೆ ಪೂರಕವಾಗಿ ಬೆಂಬಲವನ್ನು ಕೊಡ್ತಾರೆ. ಕೆಲಸ ಕಾರ್ಯಗಳನ್ನು ಮಾಡಿದಾಗ ಎಲ್ಲ ಕೆಲಸಗಳು ನಾನು ಮಾಡಿದ್ದೀನಿ ಅನ್ನೋ ನಾನತ್ವವನ್ನು ಬಿಟ್ಟು ಬಹುಶಃ ಈ ತಾಲೂಕಿನ ಕೊಡುಗೆ ನಿಮ್ಮಿಂದ ಏನಾಗಿದೆ ಅಂತಕ್ಕಂಥದ್ದನ್ನು ಬೇರೆಯವರು ಸಂಪೂರ್ಣ ಗಮನ ಹರಿಸಿದ್ದಾರೆ. ಯಾರ್ಯಾರ ಅವಧಿನಲ್ಲಿ ಏನೇನು ಆಗಿದೆ ಅಂತಕ್ಕಂಥದ್ದನ್ನು ಅಂಕಿಅಂಶಗಳನ್ನು ಇಟ್ಕೊಂಡು ಚರ್ಚೆಗೆ ಬಂದರೆ ನಾವು ಸಹ ನಿಮ್ಮ ಜೊತೆಗೆ ಚರ್ಚೆಗೆ ಬರ್ತೇವೆ. ಅದು ಬಿಟ್ಟು ವೇದಿಕೆ ಮೇಲೆ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರನೇ ಹಲವಾರು ವಿಚಾರಗಳನ್ನ ವೇದಿಕೆಯಲ್ಲಿ ಪ್ರಸ್ತಾಪ ಮಾಡುವಂಥ ವಿಚಾರವನ್ನು ಬದಿಗೊತ್ತಿ ತಾಲೂಕಿನ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಅಂತ ತಾಲೂಕಿನ ಜನತೆ ಪರವಾಗಿ ನಾನು ಮನವಿ ಮಾಡ್ತೀನಿ.